ಮೋದಿ ಸರ್ಕಾರ ಯಾವ ವಲಯದಲ್ಲೂ ಹೇಳಿಕೊಳ್ಳುವಂತ ಸಾಧನೆ ಮಾಡಿಲ್ಲ. ಅದ್ಯಾವ ಕಾರಣಕ್ಕೆ ಸಂಭ್ರಮ ಆಚರಿಸಿಕೊಳ್ತಾ ಇದೆ ಗೊತ್ತಿಲ್ಲ ಎಂದು ಮಾಜಿ ಸಂಸದೆ ರಮ್ಯಾ ಕೇಂದ್ರವನ್ನು ಟೀಕಿಸಿದ್ದಾರೆ. ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಮಾತನಾಡಿದವರು, ಅಧಿಕಾರಕ್ಕೆ ಬಂದು 3 ವರ್ಷವಾದರೂ ಮಹಿಳೆಯರಿಗೆ ಸರಿಯಾದ ಭದ್ರತೆ ನೀಡಲು ಸಾಧ್ಯವಾಗಿಲ್ಲ. ರೈತರ ಆತ್ಮಹತ್ಯೆ ಕಡಿಮೆ ಆಗಿಲ್ಲ. ಯುವಕರಿಗೆ ಉದ್ಯೋಗ ಭದ್ರತೆಯೂ ಇಲ್ಲ. ಯಾವ ಉದ್ದೇಶಕ್ಕೆ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಸಂಭ್ರಮಾಚರಣೆ ಇವರು ಮಾಡುತ್ತಿದ್ದಾರೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ. ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆಗಿ ಅವರು ದೊಡ್ಡದಾಗಿ ಒಂದು ಪ್ರೋಗ್ರಾಮ್ಗಳೆಲ್ಲ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಅವರು ಯಾವ ಕಾರಣಕ್ಕೆ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ನೋಡೋಕೆ ಹೋದರೆ 3 ವರ್ಷದಲ್ಲಿ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಅವ್ರು ಡೆಲಿವರ್ ಮಾಡಿಲ್ಲ. ಅವ್ರು ಏನು ಮ್ಯಾನಿಫೆಸ್ಟೋ ತೆಗೆದಿದ್ರು, ನಿಮಗೆ 15 ಲಕ್ಷ ಕೊಡ್ತೀವಿ ಅಥವಾ ಆಧಾರ್ ಬಗ್ಗೆ ಏನು ಹೇಳಿದ್ರು, ಪ್ಲಸ್ ನೀವು ಫಾರ್ಮರ್ಸ್ ಸೂಸೈಡ್ ನೋಡೋಕೆ ಹೋದರೆ, ನೀವು ವಿಮೆನ್ ಸೆಕ್ಯೂರಿಟಿ ನೋಡೋಕೆ ಹೋದರೆ, ಜಾಬ್ಸ್ ಬಗ್ಗೆ ನೋಡೋಕೆ ಹೋದರೆ ಪ್ರತಿಯೊಂದು ಕೂಡ ಯಾವುದೂ ವರ್ಕೌಟ್ ಆಗಿಲ್ಲ. ಮೇಕ್ ಇನ್ ಇಂಡಿಯಾ ಕೂಡ ಇವತ್ತು ವರ್ಕೌಟ್ ಆಗ್ತಾ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಟ್ ಹ್ಯಾಸ್ ಡಿಪ್. ಡಿಮಾನಿಟೈಸೇಷನಿಂದ ಟೆರರಿಸಮು, ನ್ಯಾಕ್ಸಲಿಸಮ್ ಎಲ್ಲ ಬಂದಾಗುತ್ತೆ ಅಂತ ಹೇಳಿದ್ರು, ಅದು ಕೂಡ ಏನೂ ಆಗಿಲ್ಲ. ಸೊ ಬೇಸಿಕ್ಲಿ ಅವ್ರು ಯಾವ ಇದಕ್ಕೆ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಆಗ್ತಾ ಇದ್ದೀವಿ. BJP ಅವ್ರದ್ದು ಆಲ್ ಡಿಸಿಷನ್ಸ್ ಆರ್ ಪೊಲಿಟಿಕಲಿ ಮೋಟಿವೇಟೆಡ್. ಅವರು ಬರೀ